ಇದು ವರ್ಕ್ ಮತ್ತು ವೇಜ್ಗಳದ್ದು ಮೊದಲನೇ ವೀಡಿಯೋ ಇದು. ಇದರಲ್ಲಿ ಏನಂತ ಕೊಟ್ಟವ್ರೆ, ತೃಪ್ತಿ ಅನ್ನೋವಳು 4 ದಿನದಲ್ಲಿ ಒಂದು ಡಿವೈಡ್ರನ್ನ ಕಟ್ಟಿರ್ತಾಳೆ. ಕಟ್ಟಕ್ಕೆ 4 ದಿನ ಬೇಕಾಗಿರ್ತದೆ. ಅದೇ ರಾಜನ್ ಅನ್ನೋನ್ಗೆ ಎಷ್ಟು ದಿನ, 3 ದಿನ ಬೇಕಾಗಿರ್ತದೆ ಅದೇ ಡಿವೈಡ್ರು ಕಟ್ಟಕ್ಕೆ. ಇವಾಗ ಅವರಿಬ್ಬರು ಸೇರಿಬಿಟ್ಟು ಕೆಲಸ ಮಾಡಿದಾಗ 14,000 ರೂಪಾಯಿ ಕೊಟ್ಟಿರ್ತಾರೆ. ಇವಾಗ ಇವಳದು ಭಾಗ ಎಷ್ಟು ಅದರಲ್ಲಿ ಅಂತ ಕಂಡುಹಿಡಿಬೇಕು. ಆ ದುಡ್ಡಲ್ಲಿ ಅವಳು ತೃಪ್ತಿ ಅನ್ನೋವಳದು ಅವಳದು ಭಾಗ ಎಷ್ಟು ಅಂತ. ಯಾವ ಥರ ಕಂಡುಹಿಡಿಯೋದು ಅಂದರೆ, ಫಸ್ಟು 3 ಮತ್ತು 4ರದ್ದು LCM ತೆಗಿಬೇಕು. 4 ಏನಂತ ಬರಿಬೋದು, 2 2 4, 3 ಪ್ರೈಮ್ ನಂಬರು, 3 1 3. ಅದ್ರದ್ದು LCM ಎಷ್ಟಾಯಿತು, 4ರದ್ದು 2 ಸ್ಕ್ವೇರು, 3ರದ್ದು 3 ಟೈಮ್ಸ್ ಆಫ್ 1, ಅದೆರಡನ್ನು ಗುಣಿಸ್ಬೇಕು. 4 3 12, 12 ಅದೆರಡರದ್ದು LCMು. ಹಂಗಾಗಿ ಇಡೀ ಕೆಲಸ 12 ಯೂನಿಟ್ ಐತೆ ಅಂತ ಲೆಕ್ಕ ಹಾಕಬೇಕು. ಅವಳು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡಿರ್ತಾಳೆ, ತೃಪ್ತಿ ಅನ್ನೋವಳು. ತೃಪ್ತಿ ಎಷ್ಟು ಯೂನಿಟ್ ಕೆಲಸ ಮಾಡಿರ್ತಾಳೆ ಅಂದರೆ, 4 ದಿನದಲ್ಲಿ ಮುಗಿಸ್ತಾಳೆ ಅಂದರೆ 12/4, 12/4 ಅಂದರೆ 3 ಯೂನಿಟ್ ದಿನಕ್ಕೆ ಮಾಡೋದು. 3 ಯೂನಿಟ್ ದಿನಕ್ಕೆ ಮಾಡಿರ್ತಾಳೆ. ಇವನು 12/3, 3 ದಿನದಲ್ಲಿ ಮುಗಿಸ್ತಾನೆ 12 ಯೂನಿಟ್ ಕೆಲಸನ. 3 1 3 4 ಯೂನಿಟ್ ಆಗಿರ್ತದೆ ಇವನು ಮಾಡೋದು. ಅಲ್ಲಿಗೆ ಅವರಿಬ್ಬರು ಒಟ್ಟಿಗೆ ಮಾಡಿರೋದ್ರಿಂದ 3:4 ರೇಷ್ಯೋದಲ್ಲಿ ಮಾಡ್ತಾ ಇರ್ತಾರೆ ಅವರಿಬ್ಬರು. ಯಾವ ರೇಷ್ಯೋದಲ್ಲಿ, 3:4 ರೇಷ್ಯೋದಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ರೇಷ್ಯೋಗಳು ಕೂಡಬೇಕು. 3 + 4 ಅಂದರೆ ಎಷ್ಟಾಯ್ತದೆ, 7 ಆಯ್ತದೆ. 7ರಿಂದ ಡಿವೈಡ್ ಮಾಡಬೇಕು. ಈ ರೇಷ್ಯೋದಲ್ಲಿರೋ ಒಂದೊಂದು ಯೂನಿಟ್ಗೆ ಎಷ್ಟೆಷ್ಟು ರೂಪಾಯಿ ಅಂತ ಸಿಗ್ತದೆ. ಅವಾಗ 14,000/7, 7 1 7 2 2,000. 2,000 ರೂಪಾಯಿ ಅವ್ರ ರೇಷ್ಯೋದಲ್ಲಿರೋ ಒಂದೊಂದು ಯೂನಿಟ್ಗೆ 2,000 ರೂಪಾಯಿ ಲೆಕ್ಕ. ಅವಳದು ತೃಪ್ತಿದು ಎಷ್ಟಾಯ್ತು, 3 ಯೂನಿಟ್ ಆಯ್ತು. 3 ಟೈಮ್ಸ್ ಆಫ್ 2, ಅವಳದು ಟೋಟಲ್ ದುಡ್ಡು ಎಷ್ಟು ಕೊಡಬೇಕಿರೋದು, 3 ಟೈಮ್ಸ್ ಆಫ್ 2,000 ಆಗಿರೋದ್ರಿಂದ 6,000 ರೂಪಾಯಿ. 6,000 ರೂಪಾಯಿಗೆ ಅವಳಿಗೆ ಸೇರಿರ್ತದೆ. ಇದರಲ್ಲಿ ಅವನಿಗೆ ಮಿಕ್ಕಿದ್ದು 14 - 6, 8,000 ರೂಪಾಯಿ ಅವನಿಗೆ ಸೇರಿರ್ತದೆ ರಾಜನ್ಗೆ. ಇದು ಯಾವ ಥರ ಫಸ್ಟ್ ಮಾಡಬೇಕು ಅಂದರೆ, 4:4 ದಿನದಲ್ಲಿ ಮಾಡ್ತಾನೆ. ಇವನು ರಾಜನು 3 ದಿನದಲ್ಲಿ ಮಾಡ್ತಾರೆ. 4:3 ಅಂತ ಮಾಡೋದಲ್ಲ. ಅವಳು ಕಡಿಮೆ ಯೂನಿಟ್ ಕೆಲಸ ಮಾಡಿರ್ತಾಳೆ ದಿನಕ್ಕೆ, ಇವನು ಜಾಸ್ತಿ ಮಾಡಿರ್ತಾನೆ. ಹಂಗಾಗಿ ಅದು ಹೆಂಗಾಗಿರ್ತದೆ ಅಂದರೆ, ಅದು ಫಸ್ಟು ಅದೆರಡರದ್ದು LCM ತೆಗೆದುಬಿಟ್ಟು ಒಂದೊಂದು ದಿನಕ್ಕೆ ಎಷ್ಟೆಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಅಂತ ಲೆಕ್ಕ ಮಾಡ್ಕೋಬೇಕು. ಒಂದೊಂದು ದಿನಕ್ಕೆ ಎಷ್ಟೆಷ್ಟು ಯೂನಿಟ್ ಮಾಡ್ತಾರೆ ಅದು ಅವ್ರ ರೇಷ್ಯೋ ಕೆಲಸದಲ್ಲಿ. ಆ ರೇಷ್ಯೋದಲ್ಲಿ 14,000 ಹೊಡೆದಾಗ ಇಬ್ಬರದ್ದು ಎಷ್ಟೆಷ್ಟು ಅಂತ ಬಂದಿರ್ತದೆ. ಬಾಯ್.